ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಚನ ಸಾಗರ್. ನೀವು ನೋಡ್ತಿದ್ದೀರಾ ಸಿಂಚನ ಸಾಗರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಪ್ಪ ಅಂತ ಅಂದರೆ ಸಾರಿ ಇವಾಗಲೇ ಹೇಳಲ್ಲ, ಈ ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗತ್ತೆ. ಫೈನಲಿ ತುಂಬ ವರ್ಷಗಳ ನಂತರ, ತುಂಬ ಡಿಸ್ಕಷನ್ಸ್ನ ನಂತರ ನಾವು ಕಸಿನ್ಸ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಹೀಗೆ ಫುಲ್ ಡ್ಯಾನ್ಸ್ ಮಾಡಿಕೊಂಡು, ಹಾಡು ಹೇಳ್ಕೊಂಡು, ಫುಲ್ ಗಿಲಿ ಮಾಡಿಕೊಂಡು ನಾವೆಲ್ಲ ಕಸಿನ್ಸು ಟಿ ಮಾಡ್ಕೊಂಡು ಹೊರಟ್ವಿ. ಬನ್ನಿ ಮುಂದೆ ತೋರಿಸ್ತೀನಿ. ಎಷ್ಟೇ ಸಾಂಗ್ ಇದ್ರು ಏನೇ ಇದ್ರು ನಾವೆಲ್ಲ ಪಟ್ಟ ಕನ್ನಡ ಅಭಿಮಾನಿಗಳು. ಸೊ ಈ ಸಾಂಗ್ ಇಲ್ಲದೆ ನಮ್ಮ ಟ್ರಿಪ್ ಕಂಪ್ಲೀಟ್ ಆಗೋದೇ ಇಲ್ಲ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ನೀರು ಕುಡಿತಾರೆ ಯಾರು, ನಿಜವಾಗ್ಲೂ ಕಟ್ಟವ್ರೆ ದೇವ್ರು, ಕಟ್ಟವ್ರೆ ದೇವ್ರು, ಕಟ್ಟವ್ರೆ ದೇವ್ರು, ಕಟ್ಟವ್ರೆ ದೇವ್ರು, ಕಟ್ಟವ್ರೆ ದೇವ್ರು, ಕಟ್ಟವ್ರೆ ಹೀಗೆ ತರದ ತಮಾಷೆ ಮಾಡಿಕೊಂಡು ಎಲ್ರಿಗೂ ಒಂದೊಂದು ಸಾಂಗ್ನ ಹಾಕಿ ಡೆಡಿಕೇಟ್ ಮಾಡಿ ಅವರಿಗೆ ರೇಗ್ಸೋದಿದೆಯಲ್ಲ, ಅದರಲ್ಲಿರೋ ಮಜಾನೇ ಬೇರೆ. ಹೌದು, ನಮ್ಮದು ಹ್ಯಾಪಿ ಫ್ಯಾಮಿಲಿ. ನಾವೆಲ್ಲೋದ್ರೂ ಒಟ್ಟಿಗೆ ಹೋಗ್ತೀವಿ, ಎಲ್ಲೋದ್ರೂ ಒಟ್ಟಿಗೆ ಬರ್ತೀವಿ. ನಮ್ಮದು ಕಸಿನ್ಸ್ ಸ್ಕ್ವಾಡ್ ಅಂತಲೇ ಹೇಳ್ಬೋದು. ಬಟ್ ನಾವು ತುಂಬ ಟ್ರಿಪ್ ಹೋಗ್ತೀವಿ. ಬಟ್ ಈ ಟ್ರಿಪ್ ತುಂಬ ಸ್ಪೆಷಲ್ ಆಗಿತ್ತು. ಯಾಕಂತ ಅಂದರೆ ನಾವು ಕಸಿನ್ಸೇ ಹೋಗಿದ್ವಿ. ದೊಡ್ಡವ್ರು ಯಾರೂ ನಮ್ಮ ಜೊತೆ ಇರಲಿಲ್ಲ. ಅಂದರೆ ನಮ್ಮ ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಅವ್ರು ಯಾರೂ ಇರಲಿಲ್ಲ. ನಿಜವಾಗ್ಲೂ ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಹೀಗೆ ತರಲೆ ತಮಾಷೆ ಮಾಡಿಕೊಂಡು ರೆಸಾರ್ಟ್ ರೀಚ್ ಆಗೋದು ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ನಾವು ಫ್ಯಾಮಿಲಿ ರೆಸಾರ್ಟ್ ಬುಕ್ ಮಾಡಿದ್ದು ಸ್ವಲ್ಪ ಕಾಡಿನ ಮಧ್ಯೆ ಇತ್ತು. ಅದಕ್ಕೋಸ್ಕರ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ರೆಸಾರ್ಟ್ ಅವರೇ, ಊರು ಹೊರಗಿರೋ ರೆಸಾರ್ಟ್ನ ಅವರೇ ಬುಕ್ ಮಾಡಿದರು. ಮಾರ್ನಿಂಗ್ ಅಲ್ಲೇ ಟಿಫನ್ ಮಾಡಿ ಡೈರೆಕ್ಟ್ ಆ್ಯಕ್ಟಿವಿಟೀಸ್ಗೆ ಬನ್ನಿ ಅಂತ ಹೇಳ್ಬಿಟ್ಟು. ರೆಸಾರ್ಟ್ ಮಾತ್ರ ಸಖತ್ತಾಗಿತ್ತು. ಮಾರ್ನಿಂಗ್ 6:30ಗೆ ಎದ್ದು ವ್ಯೂ ನೋಡಿದರೆ ನಾವು ಒಂದೇ ಸಲ ಶಾಕ್ ಆಗೋಯ್ತು. ನಾವು ದಾಂಡೇಲಿಯಲ್ಲಿದ್ದೀವೋ ಅಥವಾ ಮಡಿಕೇರಿಯಲ್ಲಿದ್ದೀವೋ ಅಥವಾ ಕೂರ್ಗಲ್ಲಿದ್ದೀವೋ ಅಂತ ಹೇಳ್ಬಿಟ್ಟು. ವ್ಯೂ ಮಾತ್ರ ಮಸ್ತಾಗಿತ್ತು. ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಇಲ್ಲಿಂದ ಅಲ್ಲಿ ತನಕ ಹೋಗಿರೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ನಾನು ನಿಮಗೆಲ್ಲ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಲೈಫು ತುಂಬ ಶಾರ್ಟು. ಇರೋಷ್ಟು ದಿನ ಎಂಜಾಯ್ ಮಾಡಿ. ಯಾಕಂದರೆ ಇವತ್ತಿದ್ದವರು ನಾಳೆ ಇರಲ್ಲ. ಸೊ ಅದಕ್ಕೋಸ್ಕರ ಜೀವನನ ಇರೋಷ್ಟು ದಿನ ನಿಮಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ಎಂಜಾಯ್ ಮಾಡಿ. ದುಡ್ಡು ಹಿಡ್ಕೊಂಡು ಏನ್ರಿ ಮಾಡೋದು? ಸತ್ತಾಗ ದುಡ್ಡು ತೊಗೊಂಡೋಗಲ್ಲ. ನಾವು ಜೀವನದಲ್ಲಿ ಕಳೆದಿರೋ ಮೆಮೊರೀಸೇ. ನಾವು ಸಾಯ್ಬೇಕಾದ್ರೆ ಲಾಸ್ಟ್ 7 ಮಿನಿಟ್ಸು ನಾವು ಏನು ಕಳೆದಿರ್ತೀವಿ, ನಮ್ಮ ಲೈಫಲ್ಲಿ ಆಗಿರೋ ಮೆಮೊರೀಸ್ಗಳೇ ಸಿಗೋದಂತೆ. ಸೊ ಅದಕ್ಕೆ ನಾನು ನಿಮಗೆಲ್ಲ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಬದುಕಿರೋಷ್ಟು ದಿನ ಖುಷಿಯಾಗಿ ಬದುಕಿರೋಷ್ಟು ದಿನ ನೆನಪುಗಳನ್ನ ನಿಮ್ಮ ಜೊತೆ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ಆಯಿತಾ? ಇದೇ ಸೈಕಲ್ ಗ್ಯಾಪಲ್ಲಿ ನಾವು ಒಂದಿಷ್ಟು ಫೋಟೋಸ್ಗಳನ್ನ ತಗೊಂಡು ಮತ್ತೆ ನಮ್ಮ ಟಿಗಳನ್ನ ಹತ್ಕೊಂಡು ನಾವು ಆ್ಯಕ್ಟಿವಿಟಿ ಏರಿಯಾಕ್ಕೆ ಹೊರಟ್ವಿ. ನಾವು ರೆಸಾರ್ಟ್ ಬುಕ್ ಮಾಡಿದ್ವಿ. ಆ್ಯಕ್ಟಿವಿಟೀಸು ಅವರೇ ಸ್ಪಾನ್ಸರ್ಸ್ ಮಾಡಿದರು. ನಾವು ಹೋಗಿದ್ದು ಮಳೆಗಾಲದಲ್ಲಿ. ನಾವು ಹೋಗಿರೋ ಟೈಮಿಗೂ ಇಲ್ಲಿನ ಪ್ಲೇಸಿಗೂ ಆ ವೆದರಿಗೂ ಸಖತ್ತಾಗಿತ್ತು. ಈ ವೆದರಲ್ಲಿ ನಮ್ಮ ಕನ್ನಡ ಸಾಂಗ್ ಕೇಳ್ತಾ ಹೋಗ್ತಾ ಇದ್ರೆ ಹೀಗೆ ಮೋಜು ಮಸ್ತಿ ಮಾಡಿಕೊಂಡು ಫೈನಲಿ ನಾವು ಹೋಗಿದ್ದು ಬಿಸಾನ್ ರಿವರ್ ಆ್ಯಕ್ಟಿವಿಟೀಸ್ ಅನ್ನೋ ಏರಿಯಾಕ್ಕೆ. ಅಲ್ಲಿಂದ ಹಾಗೆ ಆ್ಯಕ್ಟಿವಿಟೀಸಿಗೆ ಹೋದ್ವಿ. ಸಿಕ್ಕಾಪಟ್ಟೆ ಫನ್ ಇತ್ತು. ನೀವೇ ನೋಡಿ ನಾವೆಷ್ಟು ಎಂಜಾಯ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ನಾವು ಒಟ್ಟು ಹೋಗಿದ್ದು 15 ಮೆಂಬರ್ಸ್ ಕಸಿನ್ಸು. ನಾವು ರೆಸಾರ್ಟಲ್ಲಿ ಫ್ಯಾಮಿಲಿ ಪ್ಯಾಕ್ನೇ ಬುಕ್ ಮಾಡಿದ್ವಿ. ಸೊ ಅದು ಎಲ್ಲ ಹೀಗೆ ನಾವು ಕಸಿನ್ಸ್ ಎಲ್ಲ ಆ್ಯಕ್ಟಿವಿಟಿ ಏರಿಯಾಕ್ಕೆ ಹೊರಟ್ವಿ. ಹೀಗೆ ತಲೆ ತಮಾಷೆ ಮಾಡಿಕೊಂಡು ಅಲ್ಲೂ ಕಾಲೆಳ್ಕೊಂಡು ಫೈನಲಿ ನಾವು ತುಂಬ ವರ್ಷಗಳ ಕನಸು ಅಂತಲೇ ಹೇಳ್ಬೋದು,
ಟ್ರಿಪ್ ಹೋಗಬೇಕು, ಅದು ಬರೀ ಕಸಿನ್ಸೇ ಹೋಗಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಬಂದ್ವಿ. ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ ನಾವು ಕಸಿನ್ಸೇ ಹೋಗಿ ತುಂಬ ಖುಷಿಯಾಗಿತ್ತು. ಅದರಲ್ಲೂ ಯಾರೂ ಬೈಯೋರಿರಲಿಲ್ಲ, ಅಂದರೆ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತ ಹೇಳೋರಿರಲಿಲ್ಲ. ವ್ಲಾಗಲ್ಲಿ ನನ್ನೂ ಸೇರಿಸಿ ವಿಡಿಯೋ ಮಾಡೋ ಅಂತ ಅಂದರೆ ಅಣ್ಣ ತಮ್ಮ ಇಬ್ಬರೇ ವಿಡಿಯೋ ಮಾಡ್ಕೋತಿದ್ದಾರೆ. ಆಮೇಲೆ ಬರೇ ಹೇಳ್ಬಿಡು. ಹಾಯ್, ಫೈನಲಿ ನಾವು ದಾಂಡೇಲಿಯಲ್ಲಿ ಇದ್ದೀವಿ. ಒನ್ ಡೇ ಕಸಿನ್ಸ್ ಟ್ರಿಪ್. ಬನ್ನಿ ಅಣ್ಣ. ಫೈನಲಿ ನಾವು ಇವತ್ತು ದಾಂಡೇಲಿಯಲ್ಲಿ ಇದ್ದೀವಿ, ಒನ್ ಡೇ ಕಸಿನ್ಸ್ ಟ್ರಿಪ್. ಈ ವಿಡಿಯೋ ಫುಲ್ ನೋಡಿ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಅಲ್ಲಾಗೆ ಕ್ಯೂ ಅಲ್ಲಿ ಇಟ್ಕೊಂಡ್ರಲ್ಲ. ಓ ಫಸ್ಟ್ ರಿಂಗು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಬಟ್ ನೀರಿಲ್ಲ. ಈಚೆಲ್ಲ ಇರುತ್ತೆ. ಒಳಗೆ ನಾ ಜಾಕೆಟ್ ಕೊಡ್ತಾರಲ್ಲ, ಜಾಕೆಟ್ ಆಗಿರುತ್ತೆ. ಹೀಗೆ ಇಂಟ್ರಡಕ್ಷನ್ ಕೊಡ್ಕೊಂಡು ನಾವು ಪ್ಲೇ ಏರಿಯಾಗೆ ಬಂದ್ವಿ. ಬಟ್ ನಾವು ಹೋಗಿರೋ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಜಾರ್ತಾ ಇತ್ತು. ಅದೇ ಭಯ ಆಗೋಗ್ಬಿಟ್ಟಿತ್ತು, ಎಲ್ಲಿ ಜಾರ್ಕೊಂಡು ಬಿದ್ದುಬಿಡ್ತೀವೋ ಇಲ್ಲಿ ತನಕ ಬಂದುಬಿಟ್ಟು ಅಂತ ಹೇಳ್ಬಿಟ್ಟು. ಹಾಗೆ ನಾವು ಫ್ಯಾಮಿಲಿ ಗೇಮ್ಸ್ ಎಲ್ಲ ಆಡಿದ್ವಿ, ಬೋಟಿಂಗ್ ಮಾಡಿದ್ವಿ, ಸಿಂಗಲ್ ಬೋಟಿಂಗು, ರಾಫ್ಟಿಂಗು ಇವೆಲ್ಲ ಮಾಡಿದ್ವಿ. ಯಾರು ಅಣ್ಣ, ಈಗ 47 ಪಿಕ್ಚರ್ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ನೀವು ಒಬ್ಬರು ಯಾರ ಮೇಲೆ ತಿಳ್ಕೋಬೇಕು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ದೋಣಿಗಳನ್ನೆಲ್ಲ ನೋಡಿಬಿಟ್ಟು ಒಂದೇ ಒಂದು ಸಾಂಗ್ ನನ್ನ ತಲೆಗೆ ಬಂದಿದ್ದು, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಹಾಗೆ ಈ ಸಾಂಗ್ನ ಗುಣ್ತಾ ನಾವೆಲ್ಲ ಬೋಟಿಂಗ್ ನೋಡಿಲೆ ನೋಡೆ. ನನಗೆ ಮೊದಲೇ ನೀರು ಕಂಡ್ರೆ ಭಯ, ಸಿಂಗಲ್ ಬೋಟಿಂಗ್ ಮಾಡ್ಬೇಕಾದ್ರೆ ತುಂಬ ಭಯ ಆಗ್ಬಿಟ್ಟಿತ್ತು. ಹೀಗೆ ವಾಟರ್ ಗೇಮ್ಸ್ ಎಲ್ಲ ಆಡಿ ಫೈನಲಿ ನಾವು ನಮ್ಮ ರೆಸಾರ್ಟಿಗೆ ಬಂದ್ವಿ. ಇನ್ನೊಂದು ಬೇಜಾರು ಏನಪ್ಪ ಅಂತಂದರೆ ನಾವಿದ್ದಾಗ ತುಂಬ ಮಳೆ ಇತ್ತು, ಅದಕ್ಕೆ ಯಾರೂ ಮೊಬೈಲೇ ಹೊರಗೆ ತಗಲಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಅಷ್ಟೇ ಮಾಡಿದ್ದು, ಸ್ವಲ್ಪ ಅಷ್ಟೇ ವಾಟರ್ ಗೇಮ್ಸಿನ ವಿಡಿಯೋ ಸಿಕ್ಕಿದ್ದು. ಇದು ನಾವಿದ್ದಂತಹ ರೆಸಾರ್ಟ್. ಹಾಗೆ ರೆಸಾರ್ಟೆಲ್ಲ ನೋಡ್ತಾ ನಮ್ಮ ಗ್ಯಾಂಗ್ ಇದೆ, ನಮ್ಮ ಗ್ಯಾಂಗ್ನ ಮಾತಾಡ್ಸೋಣ ಬನ್ನಿ. ಅಧ್ಯಕ್ಷ ಸ್ಥಾನ ನಾನು ತಗೊಂಡಿದ್ರೆ ನಾನೇನು ಸುಮ್ಮನೆ ತಗೊಂಡು ನನ್ನ ಮನೆಯಲ್ಲಿ ಮಲಗಿಲ್ಲ. ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಪ್ರತಿ ನೋಡಿ. ವಾ, ಇದು ನಾವಿವತ್ತು ಇರೋ ರೂಮ್, ಫ್ಯಾಮಿಲಿ ರೂಮ್ ನೋಡಿ. ಹಾಗೆ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ವಾಟರ್ ಗೇಮ್ಸ್ ಅಂದರೆ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು. ಮಧ್ಯಾಹ್ನ ಊಟ ಮಾಡಿಕೊಂಡು ಹಾಗೆ ಸ್ವಿಮ್ಮಿಂಗ್ ಪೂಲಿಗೆ ಹೋದ್ವಿ ಆಟ ಆಡೋಕ್ಕಂತ ಹೇಳ್ಬಿಟ್ಟು. ಅಲ್ಲಿ ಪ್ಲೇ ಏರಿಯಾ ಕೂಡ ಇತ್ತು, ಅಂದರೆ ಬಿಲ್ಲು ಬಾಣ ಮತ್ತು ಶಟಲ್ ಕಾಕು ಅದೆಲ್ಲ ಇತ್ತು. ನಾವೆಲ್ಲ ಆಟಾಡಿದ್ವಿ ಅದನ್ನು. ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ಬಿಲ್ಲು ಬಾಣ ನಾನು ಇದುವರೆಗೂ ಮುಟ್ಟೇ ಇರಲಿಲ್ಲ, ಅದೆಲ್ಲ ಆಟಾಡಿದ್ವಿ. ಆ್ಯಂಡ್ ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟಕ್ಕಂತ ಹೋದ್ವಿ. ಟೇಸ್ಟ್ ಹೆಂಗಿದೆ ಹೇಳಿ ಅಣ್ಣ? ವ್ಯೂ ಚೆನ್ನಾಗಿದೆ, ರಿವ್ಯೂ ಓಕೆನಾ? ವೆಜ್ 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 ಅನ್ನೋದೊಂದೇ ಬೇಜಾರಲ್ಲ. ತೋರ್ಸು.
ಊಟದ ಬಗ್ಗೆ ಹೇಳಲೇಬೇಕು. ಊಟ ಸಖತ್ತಾಗಿತ್ತು. ಚಪಾತಿ ಮತ್ತು 2 ಥರದ ಪಲ್ಯ ಎಲ್ಲ ಮಾಡಿದರು. ಹಾಗೆ ನಾವು ಊಟ ಮಾಡಿಬಿಟ್ಟು ಬಿಲ್ಲು ಬಾಣ ಎಲ್ಲ ಅದು ಕಾಂಪಿಟೇಷನಲ್ಲಿ ಆಟಾಡ್ತಾ ಇದ್ವಿ, ಯಾರು ಹೊಡಿತಾರೆ ಅಂತ. ದುಡ್ಡು ಕಟ್ಟಿ ಚಾಲೆಂಜ್ ಎಲ್ಲ ಕಟ್ಕೊಂಡು ಆಟಾಡಿದ್ವಿ. ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ನೀರಲ್ಲಿ ವಾಟರ್ ಗೇಮ್ಸ್ ಆಡಿರೋದು ಮತ್ತು ಇಲ್ಲಿ ಈ ಥರ ಇಂಡೋರ್ ಗೇಮ್ಸ್ ಆಡಿರೋದು ತುಂಬ ಖುಷಿ ಅನ್ನಿಸ್ತು. ನಮ್ಮ ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಈ ಥರ ಒನ್ ಡೇ ಎಂಜಾಯ್ಮೆಂಟು ತುಂಬ ಖುಷಿ ಕೊಡುತ್ತೆ. ಎಲ್ಲೋತು ಎಷ್ಟೊತ್ತಾಗಿರುತ್ತೆ ಊಟ? ಓ ಜಸ್ಟ್ ಮಿಸ್ ಇಲ್ಲ. ಹೀಗೆ ಇದನ್ನೆಲ್ಲ ಆಟಾಡ್ಕೊಂಡು ಕ್ಲಿಕ್ ಅಂತ 1-2-3 ಫೋಟೋಸ್ ತಕ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಅಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಯಾಕಂತ ಅಂದರೆ ನಾವು ಫ್ಯಾಮಿಲಿ ಪ್ಯಾಕ್ ಬುಕ್ ಮಾಡಿರೋದ್ರಿಂದ ಆ ಇಡೀ ದಿನ ನಮ್ಮದೇ ಆಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಯಾವ ಫ್ಯಾಮಿಲಿನೂ ಇರಲಿಲ್ಲ, ಇಡೀ ಸ್ವಿಮ್ಮಿಂಗ್ ಪೂಲು ನಮ್ಮದೇ ಆಗಿತ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಎಂಜಾಯ್ಮೆಂಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಅಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇತ್ತು, ಒಂದು ಕಿಡ್ಸ್ಗಳಿಗೆ ಮತ್ತು ಒಂದು ನಮ್ಮಂಥ ದೊಡ್ಡವರಿಗೆ. ನಾನಂತೂ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಲಿಲ್ಲ, ಯಾಕಂದರೆ ನನಗೆ ಮೊದಲೇ ನೀರು ಕಂಡ್ರೆ ಸಿಕ್ಕಾಪಟ್ಟೆ ಭಯ. ಆದರೂ ನಮ್ಮ ಅಣ್ಣಂದ್ರು ಬಿಡಲಿಲ್ಲ, ಎತ್ಕೊಂಡೋಗಿ ಕೂರಿಸಿ ಎಪ್ಸಿ ಆ ಥರ ಮಾಡಿ ಕರ್ಕೊಂಡು ಬಂದರು. ತುಂಬ ಖುಷಿ ಆಯಿತು ನೋಡಿ ಅವ್ರು ಎಷ್ಟು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಮಳೆ ಬರ್ತಿರೋದಕ್ಕೂ ಇವ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಇಳ್ದಿರೋದಕ್ಕೂ ಯಾವ ಚಳಿ ಯಾವ ಸೆಕೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಫುಲ್ಲು ಕೋಲ್ಡಲ್ಲೇ ಇದ್ದಂಗೆ ಆಗಿಬಿಟ್ಟಿತ್ತು. ನಾವು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ನೋಡಿ ಅವ್ರು ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಪೂರ ಹೋಗಿ ಜಡ್ಕೆ ನನ್ ಮಕ್ಳು ಸರ್. ಇದೆ ಬಾಲ್ ಹತ್ರ ಹೀಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಫನ್ ಮಾಡಿಕೊಂಡು ಮತ್ತೆ ಈವ್ನಿಂಗ್ ಅಷ್ಟೊತ್ತಿಗೆ ನಾವು ಬಿಲ್ಲು ಬಾಣ ಎಲ್ಲ ಆಟಾಡ್ತಿದ್ವಿ. ಸ್ವಿಮ್ಮಿಂಗ್ ಪೂಲ್ ಬಿಟ್ಟರು ಇದನ್ನು ಆಟ ಬಿಡೋಕ್ಕಾಗ್ತಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ವಿ ಅಲ್ಲಿ. ಹಾಗೆ ಹೀಗೆ ಮಾಡೋಷ್ಟೊತ್ತಿಗೆ ನೈಟ್ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟರು, ಟೀ ಮತ್ತು ಬಿಸ್ಕೆಟ್ ಎಲ್ಲ ಕೊಟ್ಟರು. ಹಾಗೆ ನೈಟ್ ವ್ಯೂ ತುಂಬ ಚೆನ್ನಾಗಿತ್ತು. ನೈಟ್ 7 ಆಗ್ತಿದ್ದಂಗೆ DJ ಹಾಕಿದ್ರು. ನಮ್ಮನ್ನು ಕೇಳಬೇಕಾ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ನಾವು ಹೋಗಿದ್ದ ದಿನ ನಮ್ಮ ಗಣೇಶಣ್ಣನ ಬರ್ಡೇ ಇತ್ತು. ನಮ್ಮ ಗಣೇಶಣ್ಣನ ಬರ್ಡೇ ಮತ್ತು ಸಚ್ಚಿ ಬರ್ಡೇ ಒಂದೇ ಮಂತ್ ಆಗಿರೋದ್ರಿಂದ ಅವರಿಬ್ಬರು ಬರ್ಡೇ ಪಾರ್ಟಿನ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇದು ಅವರಿಬ್ಬರಿಗೂ ಸರ್ಪ್ರೈಸ್ ಆಗಿತ್ತು. ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹಾಡಿಗೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹೀಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ DJ ಡ್ಯಾನ್ಸ್ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಫೈನಲಿ ನೈಟ್ ಊಟಕ್ಕೆ ರೆಡಿ ಆಗಿತ್ತು. ಚಪಾತಿ ಊಟ ಮತ್ತು ರೈಸ್ ಊಟ ಎರಡೂ ಇತ್ತು. ನಮ್ಮ ಗಣೇಶಣ್ಣನ ಆಸೆ ಅಂತೆ ನೈಟು ನಾನ್ ವೆಜ್ ಊಟ ಇತ್ತು. ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಅನ್ಲಿಮಿಟೆಡ್ ಫುಡ್, ನಾವೆಷ್ಟರೂ ತಿನ್ಬೋದಿತ್ತು. ಅಲ್ಲಿನ ವರ್ಕರ್ಸ್ ನಮ್ಮನ್ನು ಟ್ರೀಟ್ ಮಾಡಿದಂಥ ರೀತಿ ಕೂಡ ತುಂಬ ಖುಷಿಯಾಯಿತು. ಅಲ್ಲಿನ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿತ್ತು, ಹೈಜಿನಿಕ್ ಆಗಿತ್ತು. ನಾನು ದಾಂಡೇಲಿಯಲ್ಲಿ ಈ ರೆಸಾರ್ಟ್ನ ರೆಫರ್ ಮಾಡ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡ್ರು. ನಮ್ಮದಕ್ಕೆ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ವೆಜ್ ಮಾಡಿಕೊಟ್ರು. ಹೀಗೆ ಕ್ಲಿಕ್ ಅಂತ ಫೋಟೋ ತಕ್ಕೊಂಡು ನಾವು ನೈಟು TT ಹತ್ಕೊಂಡು ನಮ್ಮೂರ ಕಡೆ ಸಾಗರಕ್ಕೆ ಬಂದ್ವಿ. ಯಾರು ಇವ್ರಲ್ಲ? ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಸ್ಮೈಲಿಂಗ್ ಹಾರ್ಟ್ ಪುನಿ, ದಿಸ್ ಫಿಂಗರ್ ಇಸ್ ಬೈ ಸ್ಮೈಲಿಂಗ್ ಹಾರ್ಟ್ ಪುನಿ. ಇನ್ಸ್ಟಾಗ್ರಾಮ್ ಮಾಡಿ ಸ್ಮೈಲಿಂಗ್ ಹಾರ್ಟ್ ಪುನಿ, ಎಲ್ಲ ಹೋಗಿ ದಯವಿಟ್ಟು ಬ್ಲಾಕ್ ಮಾಡಿ. ಇಷ್ಟು ಕೆಡ್ತಾಗ ಹಾಡು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಹೆಂಗೋ ಕಷ್ಟಪಟ್ಟು ಫೈನಲಿ ನಾವು ಸಾಗರಕ್ಕೆ ಬಂದ್ವಿ. ನಾವಾಗಲೇ ಬರೋಷ್ಟೊತ್ತಿಗೆ ಟೈಮು 2:55 ಆಗಿಬಿಟ್ಟಿತ್ತು. ಇಲ್ಲೇ ನಮ್ಮ ಗಣೇಶಣ್ಣನ ಮನೆ ಹತ್ರನೇ TT ಬಿಟ್ಟಿತ್ತು. ಹಾಗೆ ನಮ್ಮದು ಆಟೋನು ಇಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಆಟೋ ಹತ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಇವ್ರ ಕಿತಾಪತಿಗಳನ್ನ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ ಅಂತ ಮಿಡ್ ನೈಟಲ್ಲೂ ಕೂಡ ತಲೆ ತಿಂತಾ ಇದ್ರು.
ಹಾಗೆ ಇವತ್ತಿನ ಡೇ ಸಿಕ್ಕಾಪಟ್ಟೆ ನಮಗಂತೂ ಇಷ್ಟ ಆಯಿತು. ಬೋ ಎಲ್ಲಿ ಬವ ಸಾರಿ ಎಲ್ಲಿ ಅಲ್ಲಣ್ಣ ಎಲ್ಲಿಗ ₹70 ಅದಕ್ಕಿಂತ ಕಮ್ಮಿ ₹1 ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ. ಕರ್ಕೊಂಡು ಹೋಗಿ ಜಾಸ್ತಿ ಇದ್ರೆ ಬಿಟ್ಬಿಡು. ಏನಂತಿ ಎಲ್ಲಿ ಹೇಳ್ತಾನೆ ಮತ್ತೆ ಹೇಳ್ತಲ್ಲ ನನ್ನ ಮಾಡ್ತಾ ಇದ್ದಂಗೆ ಈಗ ಬಸವನಹಳ್ಳಿ 3ನೇ ಕ್ರಾಸ್ ಅಲ್ಲ ಅದೆಂತದ ಕೈಯಲ್ಲಿ ಕರೆಕ್ಟಾಗಿ ಅಡ್ರೆಸ್ ಅಲ್ಲಿರೋ ಬ್ರೋ. ಚಪ್ಪಲಿ ಚೀಲ ಕರೆಕ್ಟ್ ಆಗಿ ಇಟ್ಕೊಡಪ್ಪ. ಹೀಗೆ ತರಲೆ ತಮಾಷೆ ಮಾಡಿಕೊಂಡು ಮನೆಗೆ ಬರೋದು 3:30 ಆಗಿಬಿಟ್ಟಿತ್ತು. ನನಗಂತೂ ಈ ಡೇ ನನ್ನ ಲೈಫಲ್ಲಿ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಹೀಗೆ ನಮ್ಮ ಫ್ಯಾಮಿಲಿ ಮೇಲೆ ಯಾರ್ದ್ರೂ ದೃಷ್ಟಿ ಬೀಳದೇ ಇರಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಸಿಂಚನ ಸಾಗರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸಪೋರ್ಟ್